ವೀಕ್ಷಕರೇ, ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಹೇಳಿ. ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಯಾಕೆ ಬಹಳ ಮುಖ್ಯ ಅಂತ ಹೇಳಿ ಒಂದು ಶಾರ್ಟ್ ಇದು ನಂದು. ಅಂದ್ರೆ ರಾಜ್ಯದ ನಿನ್ನೆ PUC ಫಲಿತಾಂಶ ಬಂತು. 37 ಖಾಸಗಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಕಂಪ್ಯಾರಿಟಿವ್ ಇದನ್ನ ನೀವು ಸರ್ಕಾರಿ ಕಾಲೇಜಿಗೆ ಹೋಲಿಸ್ಕೊಂಡ್ರೆ ಒಂದೇ ಒಂದು ಸರ್ಕಾರಿ ಕಾಲೇಜಲ್ಲಿ ಮಾತ್ರ ಶೂನ್ಯ ಫಲಿತಾಂಶ. ಈ 37 ರಾಜ್ಯದ 47 ಪದವಿ ಪೂರ್ವ ಕಾಲೇಜುಗಳು ಶೂನ್ಯ ಫಲಿತಾಂಶ ಪಡೆದಿವೆ. ಸೊ ಅದರಲ್ಲಿ 37 ಖಾಸಗಿ ಕಾಲೇಜುಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ಪಾಸ್ ಆಗಿಲ್ಲ. ಅನುದಾನಿತ ಕಾಲೇಜುಗಳಲ್ಲಿ 7 ಕಾಲೇಜುಗಳಲ್ಲಿ ಪಾಸ್ ಆಗಿಲ್ಲ. 7 ವಸತಿ ಕಾಲೇಜುಗಳಲ್ಲಿ ಪಾಸ್ ಆಗಿಲ್ಲ. ಮತ್ತು ಅನುದಾನಿತ ಕಾಲೇಜುಗಳು 7, ವಸತಿ ಕಾಲೇಜು 2, ಸರ್ಕಾರಿ ಕಾಲೇಜು ಒಂದೇ. ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಯಾಕೆ ಸರ್ಕಾರಿ ಕಾಲೇಜ್ ಇರಬೇಕು ಅಂತೇಳಿ. ಸರ್ಕಾರಿ ಕಾಲೇಜ್ ಅಂದ್ರೆ ಜವಾಬ್ದಾರಿ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಮತ್ತು ಅತ್ಯಂತ ರ್ಯಾಂಕ್ ಸ್ಟೂಡೆಂಟ್ಸ್ಗಳು, ಅತ್ಯಂತ ಹೆಚ್ಚು ಅಂಕ ತೆಗೆದುಕೊಂಡಿರ್ತಕ್ಕಂಥ ಸ್ಟೂಡೆಂಟ್ಗಳು ಅಲ್ಲಿ ಶಿಕ್ಷಕರಾಗಿ ನೇಮಕ ಆಗಿರ್ತಾರೆ, ತರಬೇತಿ ಆಗಿರ್ತಾರೆ. ಅದೇ ಪ್ರೈವೇಟ್ ಕಾಲೇಜ್ಗಳಲ್ಲಿ ನೇಮಕ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ, ಯಾರಿಗೆ ಸರ್ಕಾರಿ ಕೆಲಸ ಸಿಕ್ಕಲ್ವೋ, ಯಾರಿಗೆ ಕಡಿಮೆ ಸಂಬಳ ಸಿಗುತ್ತೋ ಅವರಲ್ಲಿ ಹೋಗಿರ್ತಾರೆ. ಸೊ ಇವರು ಎಂತಹ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ? ಶೂನ್ಯ ಫಲಿತಾಂಶ ಬರ್ದೇನೆ ಇನ್ನೇನು ಬರಕ್ ಸಾಧ್ಯ? ಇದು ಜನ ಅರ್ಥ ಮಾಡ್ಕೋಬೇಕು. ಖಾಸಗಿ ಕಾಲೇಜುಗಳು ಹೋಗ್ಬೇಡಿ, ಸರ್ಕಾರಿ ಕಾಲೇಜುಗಳು ದಾಖಲು ಮಾಡಿ. ಸರ್ಕಾರಿ ಕಾಲೇಜಿನ ಗುಣಮಟ್ಟ ಹೆಚ್ಚೋದಕ್ಕೆ ನೀವು ಸರ್ಕಾರವನ್ನ ಕತ್ತಲು ಪಟ್ಟಿ ಹಿಡಿದು ಕೇಳಬೇಕು. ನೇಪಾಳದಲ್ಲಿ ಇವತ್ತು ಒಂದು ಆದೇಶನ ಹೊರಡಿಸಿದರೆ, ಕಾನೂನನ್ನ ಮಾಡಿದ್ದಾರೆ. ಏನು ಅಂತ ಹೇಳಿ ಅಂತಂದ್ರೆ, ಸರ್ಕಾರಿ ನೌಕರ, ಯಾವುದೇ ಸರ್ಕಾರಿ ನೌಕರ, ಯಾವುದೇ ಸಚಿವ ಯಾರು ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಕಾಲೇಜುಗಳಿಗೆ ಸೇರಿಸಬಾರ್ದು, ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಸೇರಿಸಬೇಕು ಅಂತ ಹೇಳಿ. ಇವತ್ತು ಕರ್ನಾಟಕದ ಸರ್ಕಾರಿ ನೌಕರ ಶಾಲೆಗಳ ಮಕ್ಕಳ ಕಾಲೇಜುಗಳಲ್ಲಿ ಯಾರು ಓದ್ತಾ ಇದ್ದಾರೆ? ಖಾಸಗಿ ಶಾಲೆಗಳಿಗೆ ಯಾಕೆ ಸರ್ಕಾರಿ ನೌಕರರು ಸೇರಿಸ್ತಾರೆ? ಸಚಿವರ ಮಕ್ಕಳು ಯಾಕೆ ಸೇರಿಸ್ತಾರೆ? ಈ ಪ್ರಶ್ನೆಗಳನ್ನ ನಾವು ಕೇಳಬೇಕು. ಅವ್ರು ಎಲ್ಲರೂ ಸೇರಿಸ್ಲಿ, ಅವ್ರ ಸಂವಿಧಾನ ಹಕ್ಕಿದೆ, ನಿಜ, ಎಲ್ಲರೂ ಸೇರಿಸಬಹುದು. ಆದ್ರೆ ಶಿಕ್ಷಣ ಮೂಲಭೂತ ಹಕ್ಕು, ಶಿಕ್ಷಣ ಸರ್ಕಾರಿ ಕಾಲೇಜು ಉಳಿಬೇಕು. ಸರ್ಕಾರಿ ಕಾಲೇಜಿನ ಸಂಬಳ, ಸರ್ಕಾರಿ ಸಂಬಳ ಪಡೀತಕ್ಕಂಥ ನೌಕರರು, ಅಧಿಕಾರಿಗಳು, ರಾಜಕಾರಣಿಗಳು ಮೊದಲು ಸರ್ಕಾರಿ ಕಾಲೇಜುಗಳಿಗೆ, ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸಿ ತಮ್ಮ ಬದ್ಧತೆಯನ್ನ ತೋರಿಸ್ಬೇಕು. ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತಿಂದ ಮತ್ತೆ ನೀವು ಸರ್ಕಾರಿ ಶಾಲೆಯನ್ನ, ಸರ್ಕಾರಿ ಕಾಲೇಜಿನ ಉಳಿಸೋ ಕಡೆಗೆ ಪ್ರತಿಯೊಬ್ಬರು ಕೂಗೆತ್ತಿ, ಪ್ರತಿಯೊಬ್ಬರು ಕೂಗೆತ್ತಿದ್ರೆ ಮಾತ್ರ ಉಳಿಯುತ್ತೆ, ಇಲ್ಲಾಂದ್ರೆ ಉಳಿಯಲ್ಲ ವ್ಯವಸ್ಥೆ. ನಮಸ್ಕಾರ.